ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸರ್, ಈಗ ನಿಮ್ಮ ಶಾಸಕರೇ 30ಕ್ಕೂ ಹೆಚ್ಚು ಜನ ಡೆಲ್ಲಿಗೆ ಹೋಗ್ಬಿಟ್ಟು ನಮ್ಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಪಕ್ಷದಲ್ಲಿ ಹಂಗಾದ್ರೆ ಎಲ್ಲವೂ ಸರಿ ಇಲ್ವಾ? ಯಾಕೆ ಈ ರೀತಿ ಭಿನ್ನಮತೀಯ ಚಟುವಟಿಕೆಗಳು? ಎಲ್ರಿಗೂ ಕೇಳ್ತಕ್ಕಂಥ ಹಕ್ಕಿದೆ ಅಂತ ಹೋಗಿ ಕೇಳ್ತಾರೆ. ಕೇಳಿದ ತಕ್ಷಣ ಎಲ್ಲ ಮಾಡಲ್ಲ. ಅವರ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೋಸ್ಕರ ಹೋಗಿದ್ದಾರೆ. ಹೈಕಮಾಂಡ್ನ ಭೇಟಿ ಮಾಡಿ ರೀಶಫಲ್ ಮಾಡಿ ಬೇಗ ನಮಗೆ ಅವಕಾಶ ಮಾಡಿಕೊಡಿ, ಇನ್ನಿರೋದೇ 2 ವರ್ಷ ಅಂತೇಳಿ ಕೇಳಕ್ಕೆ. ತಪ್ಪೇನಿದೆ ಅದರಲ್ಲಿ? ಎಲ್ರಿಗೂ ಕೇಳೋವಂಥ ಹಕ್ಕಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ಕೇಳ್ತಕ್ಕಂಥ ಹಕ್ಕಿದೆ. ಅದನ್ನು ಹೋಗಿ ಅವರು ಮಾಡಲಿಕ್ಕೆ ಹೋಗಿದ್ದಾರೆ. ವಿಶ್ವಾಸ ಇಟ್ಕೊಂಡೇ ಎಲ್ಲ ಕೆಲಸ ಮಾಡ್ಬೇಕಲ್ವ? ನಾವು ಆಯ್ತದೆ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ. ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸರ್, ಈಗ ನಾಯಕತ್ವ ಚರ್ಚೆ ನಡುವೆ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂಥ ಮಾತುಗಳು ಯಾಕೆ ಕೇಳಿ ಬರ್ತಾ ಇದೆ ಅಂತ ಸರ್? ಎಲ್ಲನೂ ಚರ್ಚೆ ಆಗ್ತಾ ಇದೆ. ನಾಯಕತ್ವನೂ ಚರ್ಚೆ ಆಗ್ತಿದೆ, ಇದು ಚರ್ಚೆ ಆಗ್ತಿದೆ, ಎಲ್ಲನೂ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗಲಿ. ಅಲ್ಲ ಸರ್, ಇಲ್ಲಿ ಪ್ರಶ್ನೆ ಆಗ್ತಕ್ಕಂಥದ್ದು, ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡ್. ಚರ್ಚೆ ಆಗ್ತಕ್ಕಂಥದ್ದು ಅವರ ಸ್ವಂತ ಅಭಿಪ್ರಾಯ, ಶಾಸಕರುಗಳ ಅಭಿಪ್ರಾಯ, ನಾಯಕರುಗಳ ಅಭಿಪ್ರಾಯ. ಅದನ್ನು ತೀರ್ಮಾನ ಮಾಡೋದು ಹೈಕಮಾಂಡ್ ತೀರ್ಮಾನ ಮಾಡೋದು. ರೀಶಫಲ್ ಆಗ್ಬೇಕಂತ ನಿಮಗೂ ಇದೆಯಾ ಸರ್? ನನ್ಗೆ ಆಸೆ ಇಲ್ವ? ನಾನು ಸನ್ಯಾಸಿ, ನನಗೂ ಮಾಡ್ಬೇಕು ಮಂತ್ರಿ. ನಾನು ಐಶ್ವರ್ಯ MLA ಆಗಿದ್ದೀನಿ ಅಂತ ನನಗೂ ಆಸೆ. ಸರ್, ತಾವೆಲ್ಲ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ದಿಲ್ಲಿಗೆಲ್ಲ ಹೋಗಿದ್ರಿ ಸರ್. ಆ ಉದ್ದೇಶ ಈಡೇರುತ್ತಾ ಸರ್? ನಾನೇ ಹೈಕಮಾಂಡ್ ಆಗಿದ್ರೆ ಹೇಳ್ಬಿಡಿ, ಹೇಳ್ತದೆ ಇಲ್ವ ಅಂತ. ನಾನು ಹೈಕಮಾಂಡ್ ಅಲ್ವಲ್ಲ ಸರ್. ಒಂದ್ ಕಡೆ DCM ಅವರು, ಮತ್ತೊಂದ್ ಕಡೆ CM ಅವರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಯತೀಂದ್ರ ಅವರು ನಿನ್ನೆ ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು 5 ವರ್ಷ ಇರ್ತಾರೆ ಅಂತ. ಹಾಗಾದ್ರೆ ಯತೀಂದ್ರ ಅವರಿಗೆ ಪಕ್ಷದ ಶಿಸ್ತು ಅನ್ವಯ ಆಗಲ್ವಾ? ಏನ್ ಕತೆ ಅನ್ನುವಂಥದ್ದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ಬೇಕು. ಆ ವಿಚಾರ ನಾವು ಮಾತಾಡ್ತಕ್ಕಂಥದ್ದು ಸೂಕ್ತನೂ ಅಲ್ಲ, ಸಂದರ್ಭನೂ ಅಲ್ಲ. ಯಾರು ಕೂಡ ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಅಣತೆ ಅಂತ ಎಲ್ಲರೂ ಕೂಡ ನಡ್ಕೋಬೇಕು. ಅವ್ರು ಯಾಕೆ ಹೇಳೋರು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಹೈಕಮಾಂಡ್ ಸೂಕ್ತ. ಪದೇ ಹೇಳ್ತಾನೆ ಇದ್ದಾರೆ ಸರ್, ಪದೇ ಹೇಳ್ತಾ ಇರ್ತಾರೆ. ಸಿದ್ದರಾಮಯ್ಯನವರು ಈ ವಿಚಾರನ ಮತ್ತೆ ಮಾತಾಡಲೇಬೇಡಿ ಅಂತ ಮಾಧ್ಯಮಗಳ ಮೇಲೆ ಸಿಟ್ಟಾಗ್ತಾರೆ. ಆದ್ರೆ ಯತೀಂದ್ರ ಅವ್ರ ಬಾಯಿನ ಮಾತ್ರ ಮುಚ್ಚಕ್ಕಾಗ್ತಾ ಇಲ್ಲ. ಪದೇ ಯತೀಂದ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನೇ ಕೇಳಬೇಕು. ಈಗ ನಿಮ್ಮ ಸ್ನೇಹಿತರು ಜಮೀರ್ ಅಹಮದ್ ವಿರುದ್ಧ ಕ್ರಮ ಆಗ್ಬೇಕು ಅನ್ನುವಂತ ಒತ್ತಡ ಏರ್ತಾ ಇದ್ದಾರೆ. ಯಾತಕ್ಕೋಸ್ಕರ ಕ್ರಮ ಆಗ್ಬೇಕು, ಏನು ವಿಚಾರ ಏನು ನನಗೆ ಗೊತ್ತಿಲ್ಲ. ಸಂಪೂರ್ಣವಾದಂಥ ವಿಚಾರ ನನಗೆ ಗೊತ್ತಿಲ್ಲ. ನಾನು ಒಂದಂತೂ ಹೇಳಿಕ್ ಸತ್ಯ, ಪಕ್ಷಕ್ಕಿಂತ ದೊಡ್ಡವರು ಯಾರು ಇಲ್ಲ. ಪಕ್ಷದ ವಿರುದ್ಧವಾಗಿ ನಡ್ತಕ್ಕಂಥವ್ರು ಎಲ್ರಿಗೂ, ಅದು ಸಿದ್ದರಾಮಯ್ಯನವರು ಇರ್ಬೋದು, ಅದು DK ಶಿವಕುಮಾರ್ ಇರ್ಬೋದು, ಅದು ಜಮೀರ್ ಇರ್ಬೋದು, ಅದು ಬಾಲಕೃಷ್ಣ ಇರ್ಬೋದು. ಯಾರೇ ಪಕ್ಷದ ವಿರುದ್ಧ, ಪಕ್ಷದ ಬೆಳವಣಿಗೆಗೆ ಅಡಚಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಎಲ್ಲರ ಮೇಲೂ ಕ್ರಮ ತಗೊಂಡಿದೆ. ದಾವಣಗೆರೆಯಲ್ಲಿ ಠಿಕಾಣಿ ಬಿಡುತ್ತೆ. ಆ ತರದ್ದು ಏನಾದ್ರು ಬೆಳವಣಿಗೆಗಳು ಆಂತರಿಕವಾಗಿ ನಾವು ಅವರು ಅಲ್ಪಸಂಖ್ಯಾತರ ಕಡೆ ನಾವು ಪ್ರಚಾರ ಮಾಡಲಿಲ್ಲ. ನಮಗೆ ಹಾಕಿರ್ತಕ್ಕಂಥ ಜಾಗನೇ ಬೇರೆ ಇತ್ತು. ನಮ್ಗೆ 5 ಬೂತ್ ಬೇರೆ ಪಂಚಾಯತಿ ಜವಾಬ್ದಾರಿ ಕೊಟ್ಟಿದ್ರು. ಶಿರ್ಮಗೊಂಡನಹಳ್ಳಿ ಪಂಚಾಯತಿ ಜವಾಬ್ದಾರಿ. ಗೊಂದಲ ಆಗಿರೋದು ಅಲ್ಪಸಂಖ್ಯಾತರಲ್ವಾ? ಅದಕ್ಕೆ ಅಲ್ಪಸಂಖ್ಯಾತರ ಟಾರ್ಗೆಟ್ ಅಲ್ಲ, ಸಮಸ್ಯೆ ಬಂದಿದೆ, ಅದಕ್ಕೆ ಪರಿಹಾರ ಹುಡುಕ್ಬೇಕಷ್ಟೇ. ತನ್ವೀರ್ ಸೇಠ್ ಹೇಳಿದರೆ ಅಲ್ಪಸಂಖ್ಯಾತರನ್ನು ಒಡೆಯ ಅಂತ ಸಂಶಯ ಮೂಡ್ತಾ ಇದೆ. ತನ್ವೀರ್ ಸೇಠ್ ಅವರ ಅಭಿಪ್ರಾಯ ಇರ್ಬೋದು, ಅವ್ರನ್ನ ಕೇಳಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಜಮೀರ್ ಅಹಮದ್ ಅವರು ನಾಯಕತ್ವ ಹೆಚ್ಚಾಗ್ತಾ ಇದೆ, ಬೇರೆ ನಾಯಕರನ್ನ ಬೆಳೆಯಕ್ಕೆ ಬಿಡ್ತಾ ಇಲ್ಲ, ಬೇರೆ ನಾಯಕರನ್ನ ಬಿಲ್ಡೋಸ್ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಬೇರೆ ನಾಯಕರು ಜಮೀರ್ ಅಹಮದ್ ಬಂಡಾಯ ಇಟ್ಟಿದ್ದಾರೆ. ಬೇರೆ ನಾಯಕರು ಬಹಿರಂಗವಾಗಿ ಮಾಧ್ಯಮದವ್ರು ಹೇಳ್ತಾರೆ. ನಮ್ಮೇಲೆ ಹಾಕ್ಬಿಡಿ ಸರ್. ಬೇರೆ ನಾಯಕರು ಯಾರು ಹೇಳವ್ರೆ? ಹೇಳಿದ್ರು ಎಲ್ಲರೂ ದೊಡ್ಡ ನಾಯಕರು ಅನ್ಕೊಂಡಿದ್ದಾರೆ. ಯಾವ ಹೆಸರು ಹೇಳಿಲ್ಲ ಅವರು. ತನ್ವೀರ್ ಸೇಠ್ ಅವರು ವಿರೋಧ ಮಾಡ್ತಾರೆ. ಆಯ್ತಪ್ಪ, ಯಾರು ಅಂತ ಹೇಳಿದ್ರು ಕೇಳಲಿಲ್ವಲ್ಲ.